ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 14ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:06 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 4:07 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 5:01 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಯೋಗ. ಇದು ಈ ದಿನ ಬೆಳಿಗ್ಗೆ 8:26 ಇರಲಿದೆ. ನಂತರ ಸಾಧ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಹಾಗೆ ಚಂದ್ರ ಇರುವಂಥ ರಾಶಿ ವೃಷಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:26 ಬೆಳಿಗ್ಗೆ 10:52 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:35 ಬೆಳಿಗ್ಗೆ 8 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:43 ಮಧ್ಯಾಹ್ನ 3:09 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಬೆಳಿಗ್ಗೆ 8:01 ಬೆಳಿಗ್ಗೆ 9:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:36 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ರಾತ್ರಿ 12:56 ರಾತ್ರಿ 2:25 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:32 ಸೂರ್ಯಾಸ್ತ ಈ ದಿನ ಸಂಜೆ 5:52. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಆದ್ದರಿಂದಲೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳು ಶಾಶ್ವತವಾಗಿರುತ್ತೆ. ಒಂದಲ್ಲ 2, 3, 4 ಸಲ ಕೂಡ ಈ ದಿನದ ಕಾರ್ಯಗಳು ರಿಪಿಟೇಷನ್ ಆಗುವಂಥ ಸಂದರ್ಭಗಳಿದೆ. ಹಾಗಾಗಿ ಈ ದಿನ ನಮಗೆ ಶಾಶ್ವತವಾಗಿ ಬೇಕಾಗಿರುವಂಥ ವಿದ್ಯೆಯನ್ನು ಕಲೀಲಿಕ್ಕೆ ತುಂಬ ಅನುಕೂಲತೆ ಇರುವಂಥದ್ದು. ಅದರಲ್ಲೂ ಶನಿ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥವನು, ನಿಧಾನಗತಿ. ಆದರೆ ಯಾರು ಸಹನೆಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಶಾಶ್ವತವಾದಂಥ ಫಲ ಸಿಕ್ಕತ್ತೆ, ಫಲಿತಾಂಶ ಸಿಕ್ಕತ್ತೆ.
ಹಾಗಾಗಿನೇ ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ಉದ್ಯೋಗಕ್ಕೆ ಕಾರಕನಾಗಿರುವಂಥ ಶನಿಯಿಂದ ಈ ದಿನದ ವಿದ್ಯಮಾನಗಳಿಂದ ತುಂಬ ಉತ್ತಮ ಫಲಗಳು ಲಭ್ಯವಾಗುತ್ತೆ. ಆದರೆ ಸ್ವಲ್ಪ ಸಹನೆಯಿಂದ, ಸ್ವಲ್ಪ ಶಾಂತಿಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಇನ್ನು ಈ ದಿನ ಇರುವಂಥ ಈ ಶನಿಯ ಅನುಕೂಲತೆಗಳನ್ನು ಗಮನಿಸಿದ್ರೆ ನಾವು ವಿದ್ಯೆಯನ್ನು ಕಲಿಯೋದ್ರಿಂದ ಅದು ಸ್ಥಿರವಾಗಿ ನಮ್ಮ ಜೊತೆನೇ ಉಳಿಯುತ್ತೆ. ಹಾಗಾಗಿ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಅದೇ ರೀತಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಅದನ್ನು ಬಳಸ್ಕೊಳ್ಳೋದ್ರಿಂದ ಉತ್ತಮ ಫಲಿತಾಂಶ ಕೂಡ ಸಿಕ್ಕತ್ತೆ. ಅದೇ ರೀತಿ ಈ ದಿನ ಇರುವಂಥ ಗುರುಹೋರ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 23 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 2 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 2 ನಿಮಿಷದಿಂದ ರಾತ್ರಿ 10 ಗಂಟೆ 5 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ ಇದು ಸ್ವಲ್ಪ ನಿಧಾನವಾಗಿ ಚಲಿಸುವಂಥದ್ದು, ಮಂದಗತಿ. ಹಾಗಾಗಿನೇ ಬಹಳ ಬೇಗ ಫಲಿತಾಂಶಗಳು ಸಿಕ್ಕಲ್ಲ. ಈ ದಿನ ಇರುವಂಥ ಶನಿಹೋರದಲ್ಲಿ ನೀವು ಕೆಲಸಗಳನ್ನು ಆರಂಭ ಮಾಡಿದರೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥದ್ದು ಶನಿಹೋರ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 29 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 26 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 1 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 5 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 59 ನಿಮಿಷದಿಂದ ರಾತ್ರಿ 9 ಗಂಟೆ 2 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದು ಸ್ವಲ್ಪ ನಿಧಾನ ಆಗುತ್ತೆ. ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಈ ದಿನ ಇರುವಂಥ ಕುಜ ಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕೆಲವು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಹಾಗೆ ಅಗ್ನಿಶಾಮಕ ದಳ ಇರ್ಬೋದು. ಇಂಥ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಉತ್ತಮವಾದಂಥ ನೆರವು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗೆ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ಯಾವುದೇ ವಿಚಾರ ನ್ಯಾಯಾಲಯದಲ್ಲಿ ಇದ್ದರೆ, ಅಂಥ ಪ್ರಕರಣಗಳೇನಾದರೂ ಇದ್ದರೆ ಅದನ್ನು ಫಾಲೋಅಪ್ ಮಾಡುವಂಥ ವಿಚಾರ ಕೂಡ ಈ ದಿನ ಬಂದಿದ್ದರೆ ಉತ್ತಮವಾದಂಥ ಫಲಿತಾಂಶಗಳು ಬರುತ್ತೆ. ನಿಮ್ಮ ಫೇವರಬಲ್ಲಾಗೆ ಕೆಲವೊಂದು ಪರಿಹಾರಗಳು ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನಿಮ್ಮ ಯಾವುದೇ ರೀತಿಯ ಸ್ಪರ್ಧಾತ್ಮಕ ವಿಚಾರಗಳಾಗಲಿ, ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ವಿಚಾರಗಳನ್ನಾಗಲಿ ಆದಷ್ಟು ಈ ದಿನ ಇರುವಂಥ ಕುಜ ಹೋರದಲ್ಲಿ ಪ್ರಸ್ತಾಪ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಸ್ವಲ್ಪ ದೂರದಲ್ಲೇ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ನೀವು ಗಣ್ಯರನ್ನು ಭೇಟಿ ಮಾಡುವಂಥದ್ದು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು. ಹಾಗೆ ಹಿರಿಯರನ್ನಾಗಲಿ ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನಾಗಲಿ ಭೇಟಿ ಮಾಡಬೇಕು ಅಂದರೆ ಅದನ್ನು ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 17 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 59 ನಿಮಿಷದಿಂದ ಅಪರಾಹ್ನ 4 ಗಂಟೆ 56 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 8 ನಿಮಿಷದಿಂದ ರಾತ್ರಿ 12 ಗಂಟೆ 11 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದರಲ್ಲೂ ಕೆಲವು ನಿರ್ದಿಷ್ಟವಾದ ಕೆಲಸವನ್ನು ನಿರ್ದಿಷ್ಟ ಹೊರದಲ್ಲಿ ಆರಂಭ ಮಾಡುವಂಥದ್ದು ಉತ್ತಮ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಅಂದುಕೊಂಡಂಥ ಫಲ ಸಿಗಬೇಕು, ಅದು 100ಕ್ಕೆ 100ರಷ್ಟು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಕೆಲಸಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ನೀವು ಶುಭ ಮುಹೂರ್ತ ಯಾವುದು, ಉತ್ತಮವಾದಂಥ ಹೊರ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಸ್ಥಿರವಾಸರ ಜೊತೆಗೆ ರೋಹಿಣಿ ನಕ್ಷತ್ರ ಇರುವಂಥ ದಿನ. ಯಾವ ದಿನ ರೋಹಿಣಿ ನಕ್ಷತ್ರ ಮತ್ತು ಶನಿವಾರ ಸೇರ್ಪಡೆಯಾಗುತ್ತೋ ಆ ದಿನ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುತ್ತೆ. ಹಾಗಾಗಿ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗ ಇರುವಂಥ ದಿನ, ಅತ್ಯುತ್ತಮವಾದಂಥ ದಿನ ಇದು. ಹಾಗೆ ಈ ಯೋಗ ಇರುವಂಥದ್ದು ಈ ದಿನ ಬೆಳಿಗ್ಗೆ 6 ಗಂಟೆ 37 ನಿಮಿಷದಿಂದ ನಾಳೆ ಬೆಳಗಿನ ಜಾವ 3 ಗಂಟೆ 54 ನಿಮಿಷದವರೆಗೆ.
ಈ ಅಮೃತ ಸಿದ್ಧಿಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಇರುವಂತಹ ದಿನ. ಹಾಗಾಗಿ ಈ ದಿನ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ವಿಶೇಷ ದಿನ. ಇನ್ನು ನಾಳೆಯ ದಿನ ಹುಣ್ಣಿಮೆ. ನಾಳೆಯ ಹುಣ್ಣಿಮೆಯನ್ನು ಹೊಸ್ತಿಲ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇನ್ನು ನಾಳೆ ಈ ವಿಷ್ಣು ತತ್ವ ಇರುವಂತಹ ದೇವಾಲಯಗಳಲ್ಲಿ ವಿಷ್ಣು ದೀಪೋತ್ಸವಗಳು ನಡೆಯುವಂತಹ ಸಂದರ್ಭ ಇದೆ. ತುಂಬ ವಿಶೇಷತೆ ಈ ದಿನ ಮತ್ತು ನಾಳೆ ಈ ಮಾರ್ಗಶಿರ ಮಾಸದಲ್ಲಿ. ಹಾಗೆ ಈ ಹುಣ್ಣಿಮೆ ಈ ದಿನ ಸಂಜೆ 5:01 ಪ್ರಾರಂಭ ಆಗಿ ರೋಹಿಣಿ ನಕ್ಷತ್ರ, ಸಾಧ್ಯಯೋಗ, ವಿಷ್ಟಿಕರಣ, ಮೃತ್ಯುಪಂಚಕ, ಶುಕ್ರಹೊರ, ವೃಷಭ ಲಗ್ನ ಹಾಗೆ ರೋಹಿಣಿ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಆರಂಭ ಆಗುತ್ತೆ. ಇನ್ನು ನಾಳೆ ಭಾನುವಾರದ ದಿನ ಅಂದರೆ 15ನೇ ತಾರೀಕು ಡಿಸೆಂಬರ್ ಮೃಗಶಿರ ನಕ್ಷತ್ರ ಇರುವಾಗ ಶುಭ ಯೋಗ, ಬಲವಕರಣ, ಶುಭ ಪಂಚಕ, ಶುಕ್ರಹೊರ, ಮೇಷ ಲಗ್ನ ಇರುವಂತಹ ಸಂದರ್ಭದಲ್ಲಿ ಈ ಹುಣ್ಣಿಮೆ ಅಂತ್ಯವಾಗುತ್ತೆ. ಇನ್ನು ಬಂಧುಗಳೇ, ನಿಮಗೆ ಈ ದತ್ತಾತ್ರೇಯ ಜಯಂತಿ ಅಥವಾ ದತ್ತ ಜಯಂತಿಯ ಬಗ್ಗೆ ಮಾಹಿತಿಗಳು ಗೊತ್ತಿರ್ಬೋದು. ಇಲ್ಲಿ ದತ್ತಾತ್ರೇಯ ಯಾರು, ಯಾಕಾಗಿ ದತ್ತಾತ್ರೇಯನನ್ನು ಆರಾಧನೆ ಮಾಡಬೇಕು ಅನ್ನುವಂಥ ವಿಚಾರ, ಮತ್ತು ಈ ದಿನದ ವಿಶೇಷತೆಯಲ್ಲಿ ಇದನ್ನು ಯಾಕೆ ಅಷ್ಟೊಂದು ಪ್ರಧಾನವಾಗಿ ಪರಿಗಣಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಮಾರ್ಗಶಿರ ಮಾಸದ ಪೂರ್ಣಿಮೆಯ ದಿನ ದತ್ತ ಜನ್ಮವಾದ ಕಾರಣ ಈ ದಿನ ದತ್ತಾತ್ರೇಯ ಜಯಂತಿ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರೂ ದೇವರ ಶಕ್ತಿಯ ಕೇಂದ್ರಿತವಾದಂತಹ ದತ್ತಾತ್ರೇಯರಲ್ಲಿ ಸಮ್ಮಿಲಿತವಾಗಿದೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಶ್ರೀ ಗುರುದೇವ ದತ್ತರ ಸ್ಮರಣೆ ಮಾತ್ರದಿಂದಲೇ ಕಷ್ಟಗಳು ನಾಶ ಆಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಅದು ಅನುಭವ ಕೂಡ. ಹಾಗಾಗಿ ಈ ದಿನ ಶ್ರದ್ಧೆಯಿಂದ ಶ್ರೀ ಗುರು ದತ್ತಾತ್ರೇಯರನ್ನು ಪೂಜೆ ಮಾಡಿದ್ರೆ ಶಿವ ಮತ್ತು ವಿಷ್ಣುವಿನ ಕೃಪೆ ಪ್ರಾಪ್ತಿಯಾಗತ್ತೆ, ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಸತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಇಲ್ಲಿ ಭಗವಾನ್ ದತ್ತಾತ್ರೇಯ ಬ್ರಹ್ಮ, ವಿಷ್ಣು ಮತ್ತು ಶಿವನ ದೈವಿಕ ರೂಪದಿಂದ ಜನಿಸಿದಂಥವರು. ಭಗವಾನ್ ದತ್ತಾತ್ರೇಯ ಮತ್ತು ಈ ತ್ರಿಮೂರ್ತಿಗಳನ್ನು ದತ್ತಾತ್ರೇಯ ಜಯಂತಿಯ ದಿನದಂದು ಪೂಜೆ ಮಾಡ್ತಾರೆ. ಇಲ್ಲಿ ದತ್ತಾತ್ರೇಯರಲ್ಲಿ ನೀವು ಎಲ್ಲ 3 ದೇವರುಗಳನ್ನು ಅಂದರೆ ತ್ರಿಮೂರ್ತಿಗಳನ್ನು ನೀವು ನೋಡ್ಬೋದು. ಹಾಗಾಗಿ ದತ್ತ ಜಯಂತಿ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಹಿಂದೂ ಹಬ್ಬ. ಇದನ್ನು ಆಗ್ರಾಹ್ಯನ ಹುಣ್ಣಿಮೆಯ ರಾತ್ರಿ ಆಚರಣೆ ಮಾಡ್ತಾರೆ. ಇಲ್ಲಿ ಭಗವಾನ್ ದತ್ತಾತ್ರೇಯನನ್ನು ಭಗವಾನ್ ವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲಾಗಿದೆ. ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸುವುದರ ಮೂಲಕವೇ ಅವರು ಜ್ಞಾನವನ್ನು ಪಡ್ಕೊಂಡ್ರು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಭಗವಾನ್ ದತ್ತಾತ್ರೇಯರನ್ನ ಸಾಮಾನ್ಯವಾಗಿ 3 ತಲೆಗಳು ಮತ್ತು 6 ಕೈಗಳಿಂದ ಚಿತ್ರಿಸಿದ್ದಾರೆ. ಅವನ 3 ತಲೆಗಳೇ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ರೂಪವನ್ನು ಪ್ರತಿನಿಧಿಸುತ್ತೆ. 6 ಕೈಗಳಲ್ಲಿ ಬ್ರಹ್ಮನ ಕಮಂಡಲ ಇರುತ್ತೆ, ಜಪಮಾಲೆ ಇರುತ್ತೆ, ವಿಷ್ಣುವಿನ ಶಂಖ ಮತ್ತು ಚಕ್ರ ಇದೆ, ಹಾಗೆ ಶಿವನ ತ್ರಿಶೂಲ ಮತ್ತು ಡಮರುಗ ಇದೆ. ಹಾಗಾಗಿ ಭಾರತದಾದ್ಯಂತ ದತ್ತಾತ್ರೇಯನಿಗೆ ಸಮರ್ಪಿತವಾಗಿರುವಂಥ ದೇವಾಲಯಗಳಲ್ಲಿ ದತ್ತ ಜಯಂತಿಯನ್ನು ಬಹಳ ಸಂಭ್ರಮದಿಂದ ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕೆಲವು ಪ್ರಮುಖ ದೇವಾಲಯಗಳಲ್ಲಿ, ಅದರಲ್ಲೂ ಕರ್ನಾಟಕದ ಗುಲ್ಬರ್ಗ ಬಳಿ ಇರುವಂತಹ ಗಂಗಾಪುರದಲ್ಲಿ, ಮಹಾರಾಷ್ಟ್ರದ ಕೊಲ್ಲಾಪುರದ ನರಸಿಂಹವಾಡಿಯಲ್ಲಿ, ಕಾಕಿನಾಡ ಬಳಿಯ ಆಂಧ್ರ ಪ್ರದೇಶ ಇಲ್ಲಿ ಪೀಠಾಪುರದಲ್ಲಿ, ಸಾಂಗ್ಲಿಯ ಔದುಂಬರ್ನಲ್ಲಿ ಮತ್ತು ಸೌರಾಷ್ಟ್ರದ ಗಿರ್ನಾರ್ನಲ್ಲಿ ಈ ದತ್ತಾತ್ರೇಯ ದೇವಾಲಯಗಳಿದೆ. ಇಲ್ಲಿ ಬಹಳ ವಿಶೇಷವಾಗಿ ಈ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇನ್ನು ಈ ದಿನ ಶನಿವಾರದ ದಿನ ಡಿಸೆಂಬರ್ 14ನೇ ತಾರೀಕು ಪೂರ್ಣಿಮಾ ತಿಥಿ ಆರಂಭ ಆಗ್ತಾ ಅನ್ನುವಂಥ ಸಮಯ. ಹಾಗಾಗಿ ಈ ದಿನ ಸಂಜೆ ಪೂರ್ಣಿಮಾ ತಿಥಿ ಆರಂಭ ಆಗಿ ನಾಳೆ ಅಂದರೆ ಭಾನುವಾರ ಮಧ್ಯಾಹ್ನ 2:30ಕ್ಕೆ ಮುಕ್ತಾಯ ಆಗುವಂಥದ್ದು. ಈ ಸಮಯದಲ್ಲಿ ದತ್ತಾತ್ರೇಯ ಜಯಂತಿಯನ್ನು ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಈ ದತ್ತಾತ್ರೇಯರ ಬಗ್ಗೆ ಇರುವಂಥ ಪೌರಾಣಿಕ ಕಥೆಯನ್ನು ನೀವು ಕೇಳಬೇಕು. ಭಗವಾನ್ ದತ್ತಾತ್ರೇಯರು ಮಹರ್ಷಿ ಅತ್ರಿ ಮತ್ತು ಅವರ ಪತ್ನಿ ಅನಸೂಯ ದೇವಿ ಅವರ ಮಗ. ಇಲ್ಲಿ ಅನಸೂಯ ಮಹಾಪತಿವ್ರತೆ, ಸದ್ಗುಣಿ, ತುಂಬ ಶ್ರದ್ಧೆಯುಳ್ಳಂಥ ಅತ್ಯಂತ ಸದ್ಗುಣಶೀಲ ಮಹಿಳೆ. ಅವಳು ಬ್ರಹ್ಮ, ವಿಷ್ಣು ಮತ್ತು ಶಿವರ ಶಕ್ತಿ ಮತ್ತು ಗುಣಗಳನ್ನು ಹೊಂದಿರುವಂಥ ಮಗನಿಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ. ಅದರ ಫಲವಾಗಿ ದತ್ತಾತ್ರೇಯರ ಜನನ ಆಗುತ್ತೆ. ಅವರನ್ನು ನಮ್ಮ ಪ್ರಾಚೀನ ದೇವತೆಗಳಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು.
ದತ್ತಾತ್ರೇಯರನ್ನು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಅಥರ್ವ ವೇದದ ಭಾಗವಾಗಿರುವಂಥ ದತ್ತಾತ್ರೇಯ ಉಪನಿಷತ್ನಲ್ಲಿ ತನ್ನ ಅನುಯಾಯಿಗಳಿಗೆ ಜ್ಞಾನೋದಯವನ್ನು ಪಡೆಯಲಿಕ್ಕೆ ಸಹಾಯ ಮಾಡಲಿಕ್ಕೆ ವಿವಿಧ ರೂಪಗಳನ್ನು ದತ್ತಾತ್ರೇಯರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅದು ದೃಢೀಕರಿಸುತ್ತೆ. ಒಮ್ಮೆ ಸ್ವರ್ಗದಲ್ಲಿ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ಈ ಮೂರೂ ದೇವತೆಗಳು ಶುದ್ಧತೆ ಮತ್ತು ಪರಿಶುದ್ಧತೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾರದರು ಅಲ್ಲಿಗೆ ಬರ್ತಾರೆ. ಮೂರು ದೇವತೆಗಳಿಗೆ ಅನಸೂಯಳ ಬಗ್ಗೆ ನಾರದರು ತಿಳಿಸ್ಕೊಡ್ತಾರೆ. ಇದರಲ್ಲಿ ಆ ತ್ರಿಮೂರ್ತಿಗಳ ಪತ್ನಿಯರಿಗೆ ಒಂದು ಕುತೂಹಲ ಏನಂದರೆ, ಯಾರ ಬಗ್ಗೆ ಕೇಳಿದ ಈ ಮೂರೂ ದೇವತೆಗಳು ತಮ್ಮ ತಮ್ಮ ದೇವತೆಗಳೊಂದಿಗೆ ತಮ್ಮ ಪರಿಶುದ್ಧತೆಯನ್ನು ಮುರಿಯಲಿಕ್ಕೆ ಹಠವನ್ನು ಮಾಡ್ತಾರೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಅವರಿಗೆ ಮನವರಿಕೆಯನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವರು ಅನಸೂಯೆಯಂತೆ ವೇಷ ಧರಿಸಿ ಆಶ್ರಮದಲ್ಲಿ ಅನಸೂಯೆ ಮಾತ್ರ ಇದ್ದಾಗ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಅವರ ಆಶ್ರಮಕ್ಕೆ ಹೋಗ್ತಾರೆ. ಅವರು ಋಷಿಗಳ ರೂಪದಲ್ಲಿ ಅಲ್ಲಿಗೆ ತಲುಪ್ತಾರೆ. ಅವರನ್ನು ನೋಡಿದಂತಹ ತಾಯಿ ಅನಸೂಯ ಅವರನ್ನು ಸ್ವಾಗತಿಸಿ ಊಟಕ್ಕೆ ಕರೀತಾರೆ. ಆದರೆ ಈ ಋಷಿಮುನಿಗಳು, ನೀವು ನಮಗೆ ಬಟ್ಟೆ ಇಲ್ಲದೆ ನಿರ್ವಾಣ ರೂಪದಲ್ಲಿ ಮಾತ್ರ ಆಹಾರವನ್ನು ನೀಡಬೇಕು, ಆಗ ಮಾತ್ರ ನಾವು ಆಹಾರವನ್ನು ಸ್ವೀಕರಿಸ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸ್ತಾರೆ. ಇಲ್ಲಿ ಇದನ್ನು ಕೇಳಿದಂತಹ ಅನಸೂಯ ತನ್ನ ದಿವ್ಯ ದೃಷ್ಟಿಯನ್ನು ಬಳಸಿಕೊಂಡು ನೋಡಿದಾಗ ಆ ಮೂವರು ಯಾರು ಅಂತ ಹೇಳಿ ಗುರುತಿಸ್ತಾಳೆ. ಇದಾದ ನಂತರ ತ್ರಿಮೂರ್ತಿಗಳೇ ಅವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನುವಂಥ ಒಂದು ವಿಚಾರ ಆಕೆಗೆ ಅರ್ಥ ಆಗುತ್ತೆ. ಆ ಸಂದರ್ಭದಲ್ಲೇ ಅನಸೂಯ ಕಮಂಡಲದಿಂದ ನೀರನ್ನು ತೆಗೆದುಕೊಂಡು ಮಂತ್ರಗಳ ಶಕ್ತಿಯಿಂದ ಆ ಋಷಿಗಳ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಆ ಮೂವರು ಋಷಿಗಳು ಕೂಡ ಮೂವರು ಬಾಲಕರಾಗ್ತಾರೆ, ಅಂದರೆ ಮಕ್ಕಳಾಗಿಬಿಡ್ತಾರೆ. ಆಗ ಋಷಿಗಳು ಮಗುವಾದಾಗ ಅವರಲ್ಲಿ ತಾಯ್ತನ ಜಾಗೃತವಾಗುತ್ತೆ. ಅನಸೂಯ ಆ ಮಕ್ಕಳಿಗೆ ನಿರ್ವಾಣದಲ್ಲೇ ಊಟವನ್ನು ಬಡಿಸಿ ಎದೆ ಹಾಲನ್ನು ಕುಡಿಸಿದಾಗ ಅವರ ಹಸಿವು ನೀಗಿ ಹೋಗುತ್ತೆ. ಈ ರೀತಿ ಅವರು ತಮ್ಮ ಆತಿಥ್ಯವನ್ನು ಪರೀಕ್ಷಾ ದೃಷ್ಟಿಯಲ್ಲಿ ನೀಗಬೇಕಾಯಿತು. ಇಲ್ಲಿ ಆಕೆಯ ಪರಿಶುದ್ಧತೆ ಎಷ್ಟು ಶ್ರೇಷ್ಠ ಮಟ್ಟದ್ದು ಅನ್ನುವಂಥ ವಿಚಾರ ಅಲ್ಲಿ ಸಾಬೀತಾಗುತ್ತೆ. ಮಕ್ಕಳೆಲ್ಲ ಹಸಿವು ಕಳೆದುಕೊಂಡಾಗ ಆಟವಾಡುತ್ತಾ ಮಲಗಿಬಿಡ್ತಾರೆ. ಋಷಿ ಅತ್ರಿ ಆ ಸಮಯಕ್ಕೆ ಆಶ್ರಮಕ್ಕೆ ಬಂದಾಗ ಅವರು ಇಡೀ ಕಥೆಯನ್ನು ಕೇಳಿ ಅವರು ಕೂಡ ಆ ಮಕ್ಕಳಿಗೆ ಆರೈಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇತ್ತ ತ್ರಿಮೂರ್ತಿಗಳು ವಾಪಸ್ಸು ಬರದೇ ಇದ್ದಾಗ ಆ ತ್ರಿಮೂರ್ತಿಗಳ ಪತ್ನಿಯರು ಗಲಿಬಿಲಿಗೊಳ್ತಾರೆ. ಅಂದರೆ ಎಷ್ಟು ಸಮಯ ಆದರೂ ಕೂಡ ತಮ್ಮವರು ವಾಪಸ್ಸು ಬರಲಿಲ್ಲ ಅಂತ ಹೇಳಿ. ಆ ನಂತರ ಮಹರ್ಷಿ ನಾರದರು ಅವರನ್ನು ಮಾತಾ ಅನಸೂಯರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ತ್ರಿಮೂರ್ತಿಗಳು ಇಲ್ಲದೆ ಲೋಕದ ಕಾರ್ಯಗಳು ತೊಂದರೆಗೀಡಾಗಿದೆ, ದಯವಿಟ್ಟು ಅವರನ್ನು ಮೂಲ ರೂಪಕ್ಕೆ ಹಿಂದಿರುಗಿಸಿ ಅಂತ ಹೇಳಿ ನಾರದ ಮುನಿ ಮಾತೆ ಅನಸೂಯ ಅವರನ್ನು ಒತ್ತಾಯಿಸ್ತಾರೆ. ಇಲ್ಲಿ ತಾಯಿ ಅನಸೂಯ ಮಲಗಿದ್ದಂತಹ ಮಕ್ಕಳನ್ನು ತೋರಿಸಿ ಗಂಡನನ್ನು ಕರೆದು, ನಿಮ್ಮ ಪತಿ ಯಾರು ಇದರಲ್ಲಿ, ಅದನ್ನು ಗುರುತಿಸಿ ಅಂತ ಹೇಳಿ ಅವರಿಗೆ ಕೇಳ್ತಾರೆ. ಆ ಮೂವರು ಕೂಡ ತಮ್ಮ ಪತಿ ಯಾರು ಅಂತ ಹೇಳಿ ಗುರುತಿಸಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಒಬ್ಬೊಬ್ಬರಾಗಿ ಮಕ್ಕಳನ್ನು ಎತ್ತಿಕೊಳ್ತಾರೆ. ಆದರೆ ಅವರು ಅವಳ ಗಂಡನಾಗಿರಲಿಲ್ಲ. ಇದರಿಂದ ಆ ತ್ರಿಮೂರ್ತಿಯ ಪತ್ನಿಯರಿಗೆ ನಿರಾಸೆ ಆಗುತ್ತೆ. ಆಗ ಸರಸ್ವತಿ ದೇವಿ ವಿಷ್ಣುವನ್ನ ಎತ್ಕೊಳ್ತಾಳೆ, ಪಾರ್ವತಿ ದೇವಿ ಬ್ರಹ್ಮನನ್ನು ಎತ್ಕೊಳ್ತಾಳೆ, ಮತ್ತೆ ಲಕ್ಷ್ಮೀ ದೇವಿ ಶಿವನನ್ನ ಎತ್ಕೊಳ್ತಾಳೆ. ಇದನ್ನು ನೋಡಿದಂತಹ ಮಾತೆ ಅನಸೂಯ ಹೇಳ್ತಾಳೆ, ನೀವು ನಿಮ್ಮ ಗಂಡಂದಿರನ್ನ ಗುರುತಿಸಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಆಗ ಮೂವರು ಮಾತೆಯರು ಕೂಡ ತಮ್ಮ ಗಂಡಂದಿರನ್ನ ಅದೇ ರೂಪದಲ್ಲಿ ಹಿಂದಿರುಗಿಸಬೇಕು ಅಂತ ಹೇಳಿ ಬೇಡಿಕೊಳ್ತಾರೆ. ಇದಾದ ನಂತರ ತಾಯಿ ಅವರನ್ನ ತನ್ನ ಮೂಲ ರೂಪದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಿದ್ಧಳಾಗ್ತಾಳೆ. ಆ ಮೂರು ದೇವತೆಗಳು ಅನಸೂಯ ಮಾತೆಯ ಬಗ್ಗೆ, ಆಕೆಯ ಪಾತಿವ್ರತ್ಯದ ಬಗ್ಗೆ ತುಂಬ ಸಂತೋಷ ಪಡ್ತಾಳೆ. ಮತ್ತೆ ಅವಳ ಆಶೀರ್ವಾದವನ್ನು ಬೇಡ್ಕೊಳ್ತಾರೆ. ನಂತರ ಆ ಮೂರು ದೇವತೆಗಳನ್ನು ತನ್ನ ಪುತ್ರರನ್ನಾಗಿ ಹೊಂದುವಂಥ ವರವನ್ನು ಕೇಳ್ಕೊಳ್ತಾಳೆ. ಆಗ ತ್ರಿಮೂರ್ತಿಗಳು ತಥಾಸ್ತು ಅಂತ ಹೇಳ್ತಾ ಆಕೆಯ ಮಾತೃ ವಾತ್ಸಲ್ಯದ ಬಗ್ಗೆ ವ್ಯಾಮೋಹ ಉಂಟಾಗುತ್ತೆ ಅವರಿಗೆ. ಹೀಗೆ ತ್ರಿಮೂರ್ತಿಗಳ ಆಶೀರ್ವಾದದಿಂದ ದತ್ತಾತ್ರೇಯರು ಜನಿಸಿದ್ರು, ಮತ್ತು ಋಷಿ ಅತ್ರಿ ಮತ್ತು ಅನಸೂಯ ಅವರಿಗೆ ತಾಯಿ ತಂದೆ ಆದರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ದತ್ತಾತ್ರೇಯ ಜಯಂತಿ ತ್ರಿಮೂರ್ತಿಗಳ ಪ್ರತಿರೂಪವಾಗಿ ಇರುವಂಥದ್ದು. ಇಲ್ಲಿ ಈ ದತ್ತಾತ್ರೇಯ ಜಯಂತಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸುವಂಥದ್ದು ಇದೆ.
ಹಾಗೆ ಈ ದಿನ ನದಿಗಳಾಗಲಿ ಅಥವಾ ಜಲಮೂಲಗಳಾಗಲಿ ಅಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಕೆಲವರು ಉಪವಾಸ ಮಾಡುವಂಥ ಪ್ರತಿಜ್ಞೆಯನ್ನು ಕೂಡ ಮಾಡ್ತಾರೆ. ಹಾಗೆ ಈ ದಿನ ದತ್ತಾತ್ರೇಯನ ಮೂರ್ತಿಗೆ ಅಭಿಷೇಕವನ್ನು ಮಾಡಿ ಷೋಡಶೋಪಚಾರ ಸಹಿತವಾಗಿ ಆರಾಧನೆಯನ್ನು ಮಾಡ್ತಾರೆ. ಮತ್ತು ಅವಧೂತ ಗೀತೆಯನ್ನು ಮತ್ತು ಜೀವನ್ಮುಕ್ತ ಗೀತೆಗಳ ಪವಿತ್ರ ಪುಸ್ತಕವನ್ನು ಕೂಡ ಈ ದಿನ ಪಠಣ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಓಂ ದ್ರಾಂ ದತ್ತಾತ್ರೇಯ ಸ್ವಾಹ ಅನ್ನುವಂಥ ಮಂತ್ರವನ್ನು ಮತ್ತು ಓಂ ಮಹಾನಾಥಾಯ ನಮಃ ಅನ್ನುವಂಥ ಮಂತ್ರವನ್ನು ಕೂಡ ಈ ದಿನ ಪಠಣ ಮಾಡುವಂಥದ್ದು ಇದೆ. ಇನ್ನು ಭಗವಾನ್ ದತ್ತಾತ್ರೇಯ ಅಪರಿಮಿತವಾದಂಥ ಶಕ್ತಿಯನ್ನು ಹೊಂದಿದ್ದಾನೆ. ಆದ್ದರಿಂದಲೇ ಈ ದಿನ ಆ ಶಕ್ತಿಯ ಮೂಲ ಸ್ವರೂಪಕ್ಕೆ ಆರಾಧನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದಿದೆ. ಜೊತೆಗೆ ಪ್ರಮುಖವಾದಂತಹ ಸವಾಲುಗಳು ಜೀವನದಲ್ಲಿದ್ದರೆ ಅದು ಪರಿಹಾರ ಆಗುತ್ತೆ. ಅದಕ್ಕಾಗಿ ದತ್ತಾತ್ರೇಯರು ನಮ್ಮ ಬೆನ್ನೆಲುಬಾಗಿ ನಿಂತು ನಮ್ಮ ಕಷ್ಟಗಳನ್ನು ನೀಗಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಒಬ್ಬರ ಜೀವನದಲ್ಲಿ ಸಮೃದ್ಧಿಯ ಮಾರ್ಗ ಇರಬೇಕು, ಯಾವುದೇ ಅಡೆತಡೆಗಳು ಇರಬಾರ್ದು. ಗುರಿಯನ್ನು ತಲುಪಲಿಕ್ಕೆ ಎಲ್ಲ ರೀತಿಯ ಸಹಕಾರ ಸಿಕ್ಕಬೇಕು ಅಂತ ಹೇಳಿದ್ರೆ ದತ್ತಾತ್ರೇಯರನ್ನು ಆರಾಧನೆ ಮಾಡಬೇಕು. ಏಕೆಂದರೆ ಇಲ್ಲಿ ದತ್ತಾತ್ರೇಯರಿಗೆ ತ್ರಿಮೂರ್ತಿಗಳ ಶಕ್ತಿ ಇದೆ. ಹಾಗಾಗಿನೇ ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರತಿರೂಪವಾಗಿ ಇರುವಂಥ ದತ್ತಾತ್ರೇಯರನ್ನು ಪೂಜೆ ಮಾಡಿದ್ರೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿ ದತ್ತಾತ್ರೇಯರಲ್ಲಿ ವಿಶೇಷವಾದಂತಹ ವಸ್ತುಗಳಿದೆ ಕೈಯಲ್ಲಿ. ಈಗಾಗಲೇ ಹೇಳಿದಾಗೆ 6 ಕೈಗಳಿದೆ. ಇಲ್ಲಿ ಶಂಖ, ಚಕ್ರ, ಗದ, ತ್ರಿಶೂಲ, ಕಮಂಡಲ ಮತ್ತು ಅಭಯ ಮುದ್ರೆ ಕೂಡ ಇರುವಂತೆ ಚಿತ್ರಣ ಕೂಡ ಇರುತ್ತೆ. ಇಲ್ಲಿ ಶಂಖ ಸ್ವರ್ಗೀಯ ಧ್ವನಿಯನ್ನು ಪ್ರತಿನಿಧಿಸುತ್ತೆ, ಚಕ್ರ ಸಮಯವನ್ನು ಪ್ರತಿನಿಧಿಸುವಂಥದ್ದು, ಇನ್ನು ಗದೆ ಹೆಮ್ಮೆಯ ಸಂಕೇತ, ತ್ರಿಶೂಲ 3 ಪಟ್ಟು ಶಕ್ತಿಗಳನ್ನು ಪ್ರತಿನಿಧಿಸುವಂಥದ್ದು, ಇನ್ನು ಕಮಂಡಲ ಏನಿದೆ ಅದು ಭಗವಾನ್ ದತ್ತಾತ್ರೇಯರನ್ನು ಭೂಮಿಯ ಮೇಲಿನ ಜೀವಧಾರಕನಾಗಿ ಚಿತ್ರಿಸುತ್ತೆ. ಇನ್ನು ಕಮಂಡಲ ವ್ಯಕ್ತಿಯ ಘನತೆಯನ್ನು ಹೇಳುವಂಥದ್ದು, ನಕಾರಾತ್ಮಕತೆಯನ್ನು, ದುಷ್ಟ ಆಲೋಚನೆಗಳನ್ನು ಇದು ಸೂಚನೆ ಮಾಡಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ದಿನ ದತ್ತಾತ್ರೇಯರನ್ನು ಆ ರೀತಿಯ ಕಲ್ಪನೆಯಲ್ಲಿ ನೋಡಿ ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿನೇ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ಈ ದತ್ತ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ಇದನ್ನೇ ಗುರು ಸಂಪ್ರದಾಯದವರು ಆದಿಗುರು ಅಂತ ಹೇಳಿ ದತ್ತಾತ್ರೇಯರನ್ನು ಪರಿಗಣಿಸಿದ್ದಾರೆ. ಇಲ್ಲಿ ಭಾಗವತದಲ್ಲೂ ಕೂಡ ಈ ದತ್ತಾತ್ರೇಯರ ಉಲ್ಲೇಖ ಇದೆ. ಇಲ್ಲಿ ಮಹರ್ಷಿ ಅತ್ರಿ ಮತ್ತು ತಾಯಿ ಅನಸೂಯ ತ್ರಿಮೂರ್ತಿಗಳ ಅಂಶದಿಂದ 3 ಗಂಡು ಮಕ್ಕಳನ್ನು ಪಡೆದಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಬ್ರಹ್ಮನ ಒಂದು ಭಾಗದಿಂದ ಚಂದ್ರನನ್ನು, ವಿಷ್ಣುವಿನ ಒಂದು ಭಾಗದಿಂದ ದತ್ತಾತ್ರೇಯರನ್ನು ಮತ್ತು ಶಿವನ ಒಂದು ಭಾಗದಿಂದ ದೂರ್ವಾಸ ಋಷಿಗಳು ಜನಿಸ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ದತ್ತಾತ್ರೇಯರ ತಂದೆ ಮಹರ್ಷಿ ಅತ್ರಿ. ಈ ಮಹರ್ಷಿ ಅತ್ರಿ ಸತ್ಯಯುಗದ ಬ್ರಹ್ಮನ 10 ಪುತ್ರರಲ್ಲಿ ಒಬ್ಬರಾಗಿದ್ದಂಥವರು. ಮತ್ತೆ ಅವರ ಕೊನೆಯ ಅಸ್ತಿತ್ವ ಚಿತ್ರಕೂಟದಲ್ಲಿ ಸೀತಾ ಅನಸೂಯ ಸಂಭಾಷಣೆಯ ಸಮಯದವರೆಗೆ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾರೆ. ಹಾಗಾಗಿನೇ 7 ಋಷಿಗಳಲ್ಲಿ ಒಬ್ಬರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಅತ್ರಿ ಋಷಿ ಅಶ್ವಿನಿ ಕುಮಾರರಿಂದ ಆಶೀರ್ವದಿಸಲ್ಪಟ್ಟಿದ್ರು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇನ್ನು ನೀವು ದತ್ತಾತ್ರೇಯರ ಚಿತ್ರವನ್ನು ಗಮನಿಸಿರ್ಬೋದು. ಆ ಚಿತ್ರ 3 ದೇವರುಗಳ ರೂಪವನ್ನು ಒಳಗೊಂಡಿರುತ್ತೆ. ಇವರೇ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ಪ್ರಚಲಿತದ ರೂಪಗಳು. ಈ 3 ಅಂದರೆ ಈ ತ್ರಿಮೂರ್ತಿಗಳ ಸಿದ್ಧಾಂತದ ವಿಲೀನಕ್ಕಾಗಿಯೇ ದತ್ತಾತ್ರೇಯರು ಜನಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದನ್ನೇ ತ್ರಿದೇವನ ರೂಪ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ದತ್ತಾತ್ರೇಯರನ್ನು ತ್ರಿಕೋನಗಳಲ್ಲಿ ಚಿತ್ರಿಸಿದ್ದಾರೆ. ಅದೇ ರೀತಿಯ ಚಿತ್ರಗಳು ನಾವು ಸಾಮಾನ್ಯವಾಗಿ ದೇವಾಲಯಗಳಲ್ಲಿ, ಮಠಗಳಲ್ಲಿ ನೋಡುವಂಥದ್ದು ಇದೆ. ಈ ಚಿತ್ರದ ಹಿನ್ನೆಲೆಯಲ್ಲಿ ಒಂದು ಹಸು ಇದೆ ಮತ್ತು ಅವನ ಮುಂದೆ 4 ನಾಯಿಗಳು ಇರುವಂಥದ್ದನ್ನು ನಾವು ಚಿತ್ರದಲ್ಲಿ ಗಮನಿಸ್ಬೋದು. ಹಾಗೆ ಹಿನ್ನೆಲೆಯಲ್ಲಿ ಒಂದು ಔದುಂಬರ ವೃಕ್ಷ ಇರುತ್ತೆ. ಇಲ್ಲಿ ಈ ಔದುಂಬರ ವೃಕ್ಷದಲ್ಲೇ ದತ್ತಾತ್ರೇಯರು ನೆಲೆಸಿದ್ದಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ದತ್ತಾತ್ರೇಯ ದೇವರು ಮತ್ತು ಗುರು 2 ಸ್ವರೂಪವನ್ನು ಪಡ್ಕೊಂಡಿರುವಂಥವನು. ಆದ್ದರಿಂದಲೇ ಅವರನ್ನು ಪರಬ್ರಹ್ಮ ಮೂರ್ತಿ, ಸದ್ಗುರು ಅಂತ ಹೇಳಿ ಕರೀತಾರೆ. ಶ್ರೀ ಗುರುದೇವ ದತ್ತ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇನ್ನು ದತ್ತಾತ್ರೇಯರನ್ನು ಗುರು ಪರಂಪರೆಯ ಮೊದಲ ಗುರು ಅಂತ ಹೇಳ್ತಾರೆ. ಇದನ್ನೇ ಒಡನಾಡಿ ಅಂತಾರೆ, ಕೆಲವರು ಯೋಗಿ ಅಂತಾರೆ, ಕೆಲವರು ವಿಜ್ಞಾನಿ ಅಂತ ಹೇಳ್ತಾರೆ. ಹಾಗೆ ಭಗವಾನ್ ಶಂಕರನ ದಕ್ಷಿಣಾಮೂರ್ತಿಯ ನಂತರ ಗುರು ಸಂಪ್ರದಾಯದಲ್ಲಿ ಬರುವಂಥ ಮೊದಲು ಹೆಸರು ಅಂತ ಹೇಳಿದ್ರೆ ಅದು ಭಗವಾನ್ ದತ್ತಾತ್ರೇಯರು ಮಾತ್ರ. ಹಾಗಾಗಿ ಇಲ್ಲಿ
ಭಗವಾನ್ ದತ್ತಾತ್ರೇಯ ಶೈವ, ವೈಷ್ಣವ ಮತ್ತು ಶಾಕ್ತ ಅನ್ನುವಂಥ 3 ಪಂಥಗಳನ್ನು ಸಮನ್ವಯಗೊಳಿಸುವಂಥ ಕೆಲಸವನ್ನು ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಇದನ್ನೇ ತ್ರಿವೇಣಿ ಸಂಗಮ ಅಂತ ಹೇಳಿ ಕರೆಯುವಂಥದ್ದು. ಈ 3 ಪಂಗಡಗಳ ಸಂಗಮವನ್ನೇ ತ್ರಿವೇಣಿ ಅಂತ ಹೇಳಿ ಪರಿಗಣಿಸಿದ್ದಾರೆ. ಆದ್ದರಿಂದ ಈ 3 ಮುಖ್ಯ ಶಿಷ್ಯರಿದ್ದರು. ಅವರಲ್ಲಿ 3 ರಾಜರು, 2 ಯೋಧರ ಜಾತಿಯಿಂದ ಮತ್ತು ಒಬ್ಬ ಅಸುರ ಜಾತಿಯಿಂದ ಬಂದಂಥವನು. ಪರಶುರಾಮನ ಹೆಸರನ್ನು ಅವರ ಶಿಷ್ಯರಲ್ಲಿ ತೆಗೆದುಕೊಂಡಿದ್ದಾರೆ. ಅವರಿಗೆ ಭಾರತದ ತ್ರಿಪುರ ರಾಜ್ಯದಲ್ಲಿ 3 ಪಂಗಡಗಳ ಸ್ಥಳವಾಗಿ 3 ಪಂಗಡಗಳ ಅಂದರೆ ವೈಷ್ಣವ, ಶೈವ ಮತ್ತು ಶಾಕ್ತ ಅನ್ನುವಂಥ ರೀತಿಯಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ. ಇಲ್ಲಿ ಈ ತ್ರಿವೇಣಿಯ ಕಾರಣದಿಂದ 3 ಮುಖಗಳನ್ನು ಸಾಂಕೇತಿಕವಾಗಿ ತೋರಿಸಿದ್ದಾರೆ. ಇಲ್ಲಿ ದತ್ತಾತ್ರೇಯರಲ್ಲಿ ಶೈವ, ವೈಷ್ಣವ, ಶಾಕ್ತ ಜೊತೆಗೆ ತಂತ್ರ, ನಾಥ, ದಶನಮಿ ಹೀಗೆ ಹಲವು ಪಂಥಗಳು ಕೂಡ ಸೇರಿಕೊಂಡಿರುವಂಥದ್ದು. ಹಾಗಾಗಿನೇ ಭಗವಾನ್ ದತ್ತಾತ್ರೇಯ ವೇದಗಳು ಮತ್ತು ತಂತ್ರ ಮಾರ್ಗವನ್ನು ವಿಲೀನಗೊಳಿಸಿ ಒಂದೇ ಪಂಥವನ್ನು ರೂಪಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ನಂಬಿಕೆಯ ಪ್ರಕಾರ ಪರಶುರಾಮನಿಗೆ ಶ್ರೀವಿದ್ಯಾ ಮಂತ್ರವನ್ನು ದತ್ತಾತ್ರೇಯ ನೀಡಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಶಿವನ ಪುತ್ರ ಕಾರ್ತಿಕೇಯನಿಗೆ ದತ್ತಾತ್ರೇಯ ಅನೇಕ ಉಪದೇಶಗಳನ್ನು ನೀಡಿದ್ರು ಅನ್ನುವಂಥ ಒಂದು ಅಂಶ ಕೂಡ ಇದೆ. ಹಾಗೆ ಭಕ್ತ ಪ್ರಹ್ಲಾದನಿಗೂ ಕೂಡ ನಿಷ್ಕಾಮ ಯೋಗವನ್ನು ಕಲಿಸಿ ಅತ್ಯುತ್ತಮ ರಾಜನನ್ನಾಗಿ ಮಾಡಿದಂತಹ ಕೀರ್ತಿ ದತ್ತಾತ್ರೇಯನಿಗೆ ಸಲ್ಲತ್ತೆ. ಹಾಗೆ ಮುನಿ ಸಂಸ್ಕೃತಿಗೆ ಅವಧೂತ ಮಾರ್ಗವನ್ನು ನೀಡಿದ್ರು. ಕಾರ್ತವೀರ್ಯಾರ್ಜುನನಿಗೆ ತಂತ್ರವಿದ್ಯೆಯನ್ನು ಕಲಿಸಿದ್ರು. ನಾಗಾರ್ಜುನನಿಗೆ ರಸಾಯನ ಶಾಸ್ತ್ರವನ್ನು ನೀಡಿದ್ರು. ಗುರು ಗೋರಖನಾಥರಿಗೆ ಆಸನ, ಪ್ರಾಣಾಯಾಮ, ಮುದ್ರೆ ಮತ್ತು ಸಮಾಧಿ ಹೀಗೆ ಚತುರಂಗ ಯೋಗದ ಮಾರ್ಗವನ್ನು ಭಗವಾನ್ ದತ್ತಾತ್ರೇಯರೇ ಕರುಣಿಸಿದ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಭಗವಾನ್ ದತ್ತಾತ್ರೇಯ ತನ್ನ ಜೀವನದಲ್ಲಿ ಅನೇಕ ಜನರಿಂದ ಪಾಠಗಳನ್ನು ತೆಗೆದುಕೊಂಡಿದ್ರು, ಅದರಿಂದ ಕಲ್ತ್ಕೊಂಡಿದ್ರು ಅನ್ನುವಂಥದ್ದು. ಹಾಗಾಗಿನೇ ಕಾಡು ಪ್ರಾಣಿಗಳ ಜೀವನ ಶೈಲಿಯಿಂದ, ಆ ಪ್ರಾಣಿಗಳ ಚಟುವಟಿಕೆಗಳಿಂದ ಕೂಡ ಜೀವನದಲ್ಲಿ ಸಾಕಷ್ಟು ಪಾಠವನ್ನು ಕಲ್ತ್ಕೊಂಡ್ರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಯಾವ ಯಾವ ವಸ್ತುವಿನಲ್ಲಿ, ಯಾವ ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ ಯಾವ ಸದ್ಗುಣಗಳಿದೆಯೋ ಅದನ್ನೆಲ್ಲ ಸ್ವೀಕರಿಸಿದ್ರು ಅನ್ನುವಂಥದ್ದು. ಹಾಗಾಗಿನೇ ನಮಗೆ 24 ಗುರುಗಳು ಇದ್ದಾರೆ, ಅವರಿಂದ ಕಲಿಯುವಂಥದ್ದಿದೆ ಅನ್ನುವಂಥ ಉಲ್ಲೇಖ ಇಲ್ಲಿ ದತ್ತಾತ್ರೇಯರ ಹಿನ್ನೆಲೆಯಲ್ಲಿ ಇರುವಂಥದ್ದು. ಹಾಗಾಗಿ ದತ್ತಾತ್ರೇಯರಿಗೆ ಇದ್ದಂತಹ 24 ಗುರುಗಳು ಯಾರು ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಚಂದ್ರ, ಸೂರ್ಯ, ಕಪೋತ, ಹೆಬ್ಬಾವು, ಸಿಂಧು, ಗಾಳಿಪಟ, ಭ್ರಮರ, ಜೇನುನೊಣ, ಆನೆ, ಜಿಂಕೆ, ಮೀನು, ಪಿಂಗಳ, ಪಕ್ಷಿ, ಬಾಲಕ, ಕುಮಾರಿ, ಹಾವು, ಹೂವು, ಜೇಡ ಮತ್ತು ಭೃಂಗಿಗೆ ಸೇರ್ಕೊಂಡಿದೆ ಅಂತ ಹೇಳ್ತಾರೆ. ಇಲ್ಲಿ ದತ್ತಾತ್ರೇಯರ ಚರಿತ್ರೆಯನ್ನು ಓದಿದಾಗ ಈ ವಿಚಾರಗಳೆಲ್ಲ ತಿಳಿಯುತ್ತೆ. ಹಾಗೆ ದತ್ತಾತ್ರೇಯ ಪ್ರತಿದಿನ ಬೆಳಗ್ಗೆ ಕಾಶಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇದ್ರು ಅನ್ನುವಂಥ ಒಂದು ನಂಬಿಕೆ ಇದೆ. ಅದಕ್ಕಾಗಿಯೇ ಕಾಶಿಯ ಮಣಿಕರ್ಣಿಕಾ ಘಾಟ್ನಲ್ಲಿ ದತ್ತ ಪಾದುಕೆ ದತ್ತ ಭಕ್ತರ ಆರಾಧನೆಯ ಸ್ಥಳವಾಗಿದೆ. ಈಗಲೂ ಕೂಡ ಅದನ್ನು ನೋಡ್ಬೋದು. ಇಲ್ಲಿ ಮುಖ್ಯ ಪಾದುಕಾ ಸ್ಥಳ ಇರುವಂಥದ್ದು ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಗಾಣಗಾಪುರದಲ್ಲೂ ಕೂಡ ಇದೆ. ಇನ್ನು ದೇಶದೆಲ್ಲೆಡೆ ದತ್ತಾತ್ರೇಯರನ್ನ ಗುರುವಾಗಿ ಪೂಜೆ ಮಾಡುವಂತಹ ದಿನ, ಅವರ ಪಾದುಕೆಯನ್ನು ಈ ದಿನ ಪೂಜೆ ಮಾಡುವಂಥದ್ದು ಇದೆ. ಇನ್ನು ದತ್ತಾತ್ರೇಯರ ಮೇಲೆ 2 ಗ್ರಂಥಗಳಿದೆ. ಒಂದು ಅವತಾರ ಚರಿತ್ರೆ ಅಂತ ಹೇಳಿ, ಇನ್ನೊಂದು ಗುರು ಚರಿತ್ರೆ ಅನ್ನುವಂಥ ಗ್ರಂಥ. ಇಲ್ಲಿ ಈ ಗ್ರಂಥಗಳನ್ನೇ ವೇದಾಂತ ಅಂತ ಹೇಳಿ ಪರಿಗಣಿಸಿರುವಂಥದ್ದು. ಇದನ್ನು ಯಾರು ರಚನೆ ಮಾಡಿದ್ರು ಅನ್ನುವಂಥ ವಿಚಾರ ಗೊತ್ತಿಲ್ಲ. ಆದರೆ ಈ ಮಾರ್ಗಶಿರ ಶುದ್ಧ ಸಪ್ತಮಿ ದಿನದಿಂದ ಮಾರ್ಗಶಿರ ಮಾಸದ ಚತುರ್ದಶಿಯವರೆಗೆ ಅಂದರೆ ದತ್ತ ಜಯಂತಿಯವರೆಗೂ ಕೂಡ ದತ್ತ ಭಕ್ತರು ಗುರುಚರಿತ್ರೆಯನ್ನು ಪಠಣ ಮಾಡ್ತಾರೆ. ಇದರಲ್ಲಿ 53 ಅಧ್ಯಾಯಗಳಿದೆ. ಒಟ್ಟು 7491 ಸಾಲುಗಳನ್ನು ಇದು ಹೊಂದಿರುವಂಥದ್ದು. ಹಾಗಾಗಿನೇ ಈ ಗುರು ಚರಿತ್ರೆಯನ್ನು ಓದಿದಾಗ ದತ್ತಾತ್ರೇಯರ ಬಗ್ಗೆ ಮತ್ತಷ್ಟು ವಿಚಾರಗಳು ಅನಾವರಣಗೊಳ್ಳುತ್ತೆ. ಹಾಗಾಗಿನೇ ಈ ದತ್ತ ಜಯಂತಿ ತುಂಬ ವಿಶೇಷತೆಯಿಂದ ಕೂಡಿರುವಂಥದ್ದು. ಇನ್ನು ಕೊನೆಯದಾಗಿ ಈ 3 ಶಕ್ತಿಗಳನ್ನು ಒಳಗೊಂಡಿರುವಂತಹ ಏಕೈಕ ಶಕ್ತಿ ಅಂತ ಹೇಳಿದ್ರೆ ಅದು ದತ್ತಾತ್ರೇಯರ ರೂಪದಲ್ಲಿ ಇರುವಂಥದ್ದು. ಹಾಗಾಗಿನೇ ದತ್ತಾತ್ರೇಯನಲ್ಲಿ 3 ರೂಪಗಳಿದೆ. ದೇವರು, ಗುರು ಮತ್ತು ಶಿವನ ಸ್ವರೂಪಗಳಿದೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಅವರನ್ನು ಪರಬ್ರಹ್ಮ ಮೂರ್ತಿ, ಸದ್ಗುರು ಅಂತ ಹೇಳಿ ಕರೆಯುವಂಥದ್ದು, ಶ್ರೀ ಗುರುದೇವ ದತ್ತ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಇಲ್ಲಿ ದತ್ತಾತ್ರೇಯರನ್ನ ಶೈವರು ಶಿವನ ಅವತಾರ ಅಂತ ಹೇಳಿ ಪೂಜೆ ಮಾಡಿದ್ರೆ, ವೈಷ್ಣವರು ವಿಷ್ಣುವಿನ ಅವತಾರ ಅಂತ ಹೇಳಿ ಪರಿಗಣಿಸ್ತಾರೆ.
ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿರುವಂಥದ್ದು. ತ್ರಿಮೂರ್ತಿಗಳ ಅನುಗ್ರಹ ಬೇಕು ಅಂತ ಹೇಳಿದ್ರೆ ದತ್ತಾತ್ರೇಯರನ್ನ ಆರಾಧನೆ ಮಾಡಿದ್ರೆ ಸಾಕು. ಜೊತೆಗೆ ನಾವು ಈ ಪ್ರಕೃತಿಯಿಂದ ಹಾಗೆ ನಮ್ಮ ಸುತ್ತಮುತ್ತಲನ್ನ ಪರಿಸರದಿಂದ ಕಲಿಯುವಂಥ ಅಂಶಗಳು ಏನೇನಿದೆ ಅನ್ನೋವಂಥದ್ದನ್ನು ಬಹಳ ಮಾರ್ಮಿಕವಾಗಿ ತಿಳಿಸಿರುವಂಥವರು ದತ್ತಾತ್ರೇಯರು. ಹಾಗಾಗಿ ಗುರು ದತ್ತರು ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನೇ ಕರುಣಿಸಲಿ, ಇಷ್ಟಾರ್ಥಗಳು ನೆರವೇರಲಿ. ಹಾಗೆ ಗುರುವಿನ ಮಾರ್ಗದರ್ಶನದಿಂದ ನಮಗೆ ಬಂದು ಒದಗಿರುವಂಥ ಕಷ್ಟಗಳಾಗಲಿ, ನಾವು ತಿಳಿಯದೆಯೋ ಮಾಡಿರುವಂಥ ಪಾಪಗಳಾಗಲಿ ಪರಿಹಾರವಾಗಲಿ. ಸಮೃದ್ಧ ಜೀವನ, ಸದಭಿಪ್ರಾಯದ ಜೀವನ, ಸಾತ್ವಿಕ ಜೀವನ ನಮ್ಮದಾಗಲಿಕ್ಕೆ ಗುರುದತ್ತರು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ಕುಟುಂಬ ಸ್ಥಾನ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಗೊಂದಲಗಳು ಇರುವಂಥದ್ದು. ಹಣದ ವಿಚಾರವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ದಿನ. ಇನ್ನು ಕುಟುಂಬದಲ್ಲೂ ಕೂಡ ಕೆಲವು ಕೆಲಸ ಕಾರ್ಯಗಳ ಒತ್ತಡ ಇರುವಂಥದ್ದು. ನಿಮ್ಮ ಯೋಜನೆಗಳು, ನಿಮ್ಮ ಒಂದು ಗುರಿಯನ್ನು ತಲುಪಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ಒತ್ತಡದಲ್ಲೇ ಜೀವನ ನಿರ್ವಹಣೆ ಆಗಬೇಕಾಗಿರುವಂಥದ್ದು. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ತುಂಬ ವಿಳಂಬ ಆಗುತ್ತೆ, ತುಂಬ ನಿಧಾನವಾಗಿ ಪೂರ್ಣ ಆಗುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕೇ ಬೇಕು. ಇನ್ನು ಈ ದಿನ ನಿಮ್ಮ ಆಪ್ತ ಸ್ನೇಹಿತರಿಂದ ಕೂಡ ವಿವಾದಗಳ ಬಗ್ಗೆ ಒಂದು ಮಾಹಿತಿ ಸಿಕ್ಕುವಂಥದ್ದು ಇದೆ. ಮೂರನೆಯವರ ವಿಚಾರವಾಗಿ, ಅದರಲ್ಲೂ ನಿಮ್ಮ ಜೀವನದಲ್ಲಿ ಕೆಲವೊಂದು ತೊಂದರೆಗಳನ್ನು ಕೊಟ್ಟಿರುವಂಥವರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇದೆ. ಹಾಗಾಗಿ ಈ ದಿನ ಸಮಸ್ಯೆ, ಅದಕ್ಕೆ ಒಂದು ಪರಿಹಾರ, ಅದರಿಂದ ಬರುವಂತಹ ಒಂದು ಪರಿಣಾಮ ಹೇಗಿರುತ್ತೆ ಅನ್ನುವಂಥ ಕಾರ್ಯಕಾರಣ ಸಂಬಂಧಗಳ ಬಗ್ಗೆನೇ ಹೆಚ್ಚು ಈ ದಿನ ಚಟುವಟಿಕೆಗಳು ಇರುವಂಥದ್ದು. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ಚಿಂತನೆ ಕೂಡ ಹೆಚ್ಚಾಗುವಂಥದ್ದು. ಸಂಕಟ ಬಂದಾಗ ವೆಂಕಟರಮಣ ಆಗಲೇ ಜ್ಞಾಪಿಸ್ಕೊಳ್ಳುವಂಥದ್ದು ದೇವರನ್ನು. ಅಂತಹ ಸಂದರ್ಭ ಈ ದಿನ ನಿಮಗೆ ಒದಗಿ ಬರ್ತಾ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ತೃಪ್ತಿಕರವಾಗಿ ಪೂರ್ಣ ಮಾಡುವಂಥ ದಿನ. ನೀವು ಏನು ಅಂದ್ಕೊಳ್ತೀರೋ ಅದನ್ನು ನೀವು ಪೂರೈಸುವಂಥದ್ದು, ಅದನ್ನು ಸಾಧನೆ ಮಾಡುವಂಥ ದಿನ. ಹಾಗಾಗಿ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂತಹ ಸನ್ನಿವೇಶಗಳು ಈ ದಿನ ಎದುರಾಗುತ್ತೆ. ಹಾಗೆ ಮನೆ ಮತ್ತು ಕುಟುಂಬದ ವ್ಯವಸ್ಥೆ ನಿಮಗೆ ತೃಪ್ತಿಕರವಾಗಿರುತ್ತೆ. ಎಲ್ಲ ಕಡೆಯಿಂದ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲಿಕ್ಕೆ ಈ ದಿನ ನಿಮಗೆ ತುಂಬ ಉತ್ಸಾಹ. ನಿಮ್ಮಲ್ಲಿರುವಂಥದ್ದನ್ನು ಹೇಳ್ಕೊಳ್ತೀರಿ. ನಿಮ್ಮ ಪ್ರತಿಭೆ ಏನು ಅನ್ನುವಂಥದ್ದನ್ನು ನೀವೇ ಈ ದಿನ ಪ್ರಚಾರ ಮಾಡಿಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಸಾಧನೆಯ ದೀಪವನ್ನು ನೀವೇ ಹಚ್ಚಿಕೊಳ್ಬೇಕು, ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಸಾಮರ್ಥ್ಯ ಬೇರೆಯವ್ರಿಗೂ ಅರ್ಥ ಆಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಚಟುವಟಿಕೆಗಳು ಬಹಳ ವಿಶೇಷವಾದಂಥ ಒಂದು ಫಲವನ್ನು ಪಡ್ಕೊಳ್ಳುವಂಥ ದಿನ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳಿದೆ. ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಇನ್ನು ಈ ದಿನದಲ್ಲಿ ಹೊಸ ವಸ್ತ್ರವನ್ನು, ಆಭರಣವನ್ನು, ಏನೋ ಒಂದು ಹೊಸತನ್ನು ಮನೆಗೆ ತರುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲ ಕಡೆಯಿಂದ ಹಣಕಾಸಿನ ಲಾಭ ಇದೆ. ಎಲ್ಲ ಕಡೆಯಿಂದ ಒಳ್ಳೆಯ ಸುದ್ದಿಯನ್ನು ಕೇಳ್ತೀರಿ. ಎಲ್ಲರಿಂದ ಈ ದಿನ ಸಹಕಾರವನ್ನು ಪಡ್ಕೊಳ್ತೀರಿ. ಇನ್ನೇನು ಬೇಕು, ಕೆಲಸ ಸಾಧನೆಗೆ ಅತ್ಯುತ್ತಮವಾದಂಥ ಸಮಯ ಇದೆ. ನಿರೀಕ್ಷೆಯಂತೆ ಕೆಲಸಗಳು ನಡೆಯುತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆ ಕೂಡ ಸಂಬಂಧ ಚೆನ್ನಾಗಿದೆ. ಅಂದರೆ ಕಷ್ಟ ಸುಖಗಳನ್ನು ವಿನಿಮಯ ಮಾಡ್ಕೊಳ್ತೀರಿ. ಅವರಿಂದ ಕೂಡ ಸಹಕಾರ ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಪ್ರೋಗ್ರೆಸಿವ್ ಆಗಿ ಇರುವಂಥದ್ದು, ತುಂಬ ಅಭಿವೃದ್ಧಿ ಇದೆ, ಪ್ರಗತಿ ಇದೆ, ಸಾಧನೆ ಇದೆ, ಸಹಕಾರ ಇದೆ, ಎಲ್ಲವೂ ಇದೆ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಗುರು ದತ್ತರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವ್ಯಯದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ 12ನೇ ಮನೆಯಲ್ಲಿದ್ದಾನೆ ಚಂದ್ರ. ಇದರಿಂದ ಸ್ವಲ್ಪ ವ್ಯಯಭಾವಗಳು ಜಾಸ್ತಿ ಇರುವಂಥದ್ದು. ಅದರಲ್ಲೂ ದಾಕ್ಷಿಣ್ಯಕ್ಕೆ ಒಳಗಾಗಿ ಆಪತ್ತನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಸಮಸ್ಯೆಯನ್ನು
ಒಂದು ಪರಿಹಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಇರುವಂಥದ್ದು. ಆದರೆ ಸಮಸ್ಯೆಗಳು ಈ ದಿನವೇ ಬಗೆಹರಿಯಲ್ಲ. ಒಂದು ಸಮಸ್ಯೆ ಹೋಗಿ ಮತ್ತೊಂದು ಸಮಸ್ಯೆಗೆ ಕಾರಣವಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಎಳೆಯಾಗಿ ಈ ದಿನದ ಸಮಸ್ಯೆಯನ್ನು ಬಿಡಿಸ್ಕೊಳ್ಬೇಕು. ಗೋಜಲಾಗಿರುವಂಥ ಸಂದರ್ಭ, ಅದನ್ನು ಸ್ವಲ್ಪ ತಾಳ್ಮೆಯಿಂದನೇ ಬಗೆಹರಿಸಬೇಕಾಗತ್ತೆ. ಆತರ ಪಡಬೇಡಿ. ಹಾಗೆ ಈ ದಿನ ಆತುರದ ನಿರ್ಧಾರಗಳು ಕೂಡ ನಿಮಗೆ ಪಶ್ಚಾತ್ತಾಪವನ್ನು ತರುತ್ತೆ. ನಾಳೆ ಅಲ್ಲಿ ಸೋಲುಂಟಾಗತ್ತೆ, ಅಲ್ಲಿ ನಷ್ಟ ಆಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಶಾಂತಿ ಸಮಾಧಾನ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಮಾತೃವರ್ಗದ ಬಂಧುಗಳೊಂದಿಗೆ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕೂಡ ಇದೆ. ಮಾತಿನ ಚಕಮಕಿ ನಡಿಬೋದು, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ನೋವನ್ನು ತರುವಂಥದ್ದು ಇದೆ. ಎಲ್ಲ ಒಂದು ಕಡೆ ಒಂದು ಕೆಟ್ಟ ವಾರ್ತೆಯನ್ನು, ಕೆಟ್ಟ ಸುದ್ದಿಯನ್ನು ಕೇಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಮಿಶ್ರ ಫಲಿತಾಂಶಗಳು ಈ ದಿನದ ಚಟುವಟಿಕೆಗಳಲ್ಲಿ ಇರುವಂಥದ್ದು. ಹಾಗಾಗಿ ಭಗವಂತ ಏನು ಕೊಟ್ಟಿದ್ದಾನೋ ಅದೇ ನಿಮ್ಮ ಪಾಲಿಗೆ ಪಂಚಾಮೃತ. ಅದನ್ನು ಸ್ವೀಕಾರ ಮಾಡಿಕೊಳ್ಳಿ. ಭಗವಂತನ ಪ್ರಾರ್ಥನೆ ಮಾಡ್ತಾಯಿರಿ. ಶಿವ ಪಾರ್ವತಿಯರನ್ನು ದರ್ಶನ ಮಾಡಿ, ದತ್ತಾತ್ರೇಯರನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿ ಮನಸ್ಸಿಗೆ ಸಮಾಧಾನ. ಎಲ್ಲವೂ ಕೂಡ ನೀವು ಎಣಿಸಿದಂತೆ ಆಗತ್ತೆ. ನಿಮ್ಮ ಪ್ರಯತ್ನ ಫಲವನ್ನು ಕೊಡುತ್ತೆ. ನೀವು ಅಂದುಕೊಂಡಂತಹ ಕಾರ್ಯವನ್ನು ಮಾಡ್ತೀರಿ. ಒಂದು ಹಠದ ಸ್ವಭಾವ, ಕೆಲವೊಮ್ಮೆ ಛಲದ ಸ್ವಭಾವ, ಎರಡೂ ಕೂಡ ಸಮ್ಮಿಳಿತವಾಗಿರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಅದನ್ನು ನೋಡಿ ಎಷ್ಟು ಸಮರ್ಥವಾಗಿ ಬಳಸ್ಕೊಳ್ತೀರಿ ಅಂದರೆ ನಿಮ್ಮ ಒಂದು ರೊಟ್ಟಿ ತುಪ್ಪಕ್ಕೆ ಜಾರಿ ಬಿದ್ದಂತೆ ಆಗಿಬಿಟ್ಟಿದೆ. ಅಂದರೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ನಿಮ್ಮ ಆಲೋಚನೆ ಕೂಡ ಇದನ್ನ ತುಂಬ ಬ್ಯಾಲೆನ್ಸ್ಡ್ ಆಗಿ ಇರುವಂಥದ್ದು. ಜೊತೆಗೆ ಧೈರ್ಯದಿಂದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗಾಗಿನೇ ಕೆಲಸಗಳು ತುಂಬ ಯಶಸ್ವಿಯಾಗುವಂಥದ್ದು. ಹೊಸ ಹೊಸ ಫಲಿತಾಂಶಗಳು ಬರುವಂಥದ್ದು. ಈ ದಿನ ಹೊಸ ವ್ಯಕ್ತಿಯ ಪರಿಚಯ ಕೂಡ ಈ ದಿನ ಆಗುತ್ತೆ. ಅದರಿಂದ ನಿಮಗೆ ನಿಮ್ಮ ಚಟುವಟಿಕೆಗೆ ಮುಂದೆ ಅನುಕೂಲ ಕೂಡ ಉಂಟಾಗುವಂಥದ್ದು. ಇನ್ನು ವೃತ್ತಿಪರ ವ್ಯವಹಾರ ನಿಮ್ಮ ನಿರೀಕ್ಷೆಯಂತೆ ನಡೆಯುತ್ತೆ. ಬಹಳ ವಿಶೇಷವಾಗಿ ಈ ದಿನ ಬರುವಂಥ ಒಂದು ಪುಟ್ಟ ಸಮಸ್ಯೆಯನ್ನು ಬಹಳ ಚೆನ್ನಾಗಿ ನೀವು ವಿಶ್ಲೇಷಣೆ ಮಾಡಿ ಅದನ್ನು ಪರಿಹಾರ ಮಾಡ್ತೀರಿ. ಅಂದರೆ ಇಲ್ಲಿ ಸಣ್ಣದು ದೊಡ್ಡದು ಅನ್ನುವಂಥ ವಿಚಾರಗಳಲ್ಲ ಮುಖ್ಯ. ಯಾವ ಒಂದು ಸಂದರ್ಭದಲ್ಲಿ ಅದು ಅಗ್ರಿವೇಟ್ ಆಗುತ್ತೆ, ಅದೇ ದೊಡ್ಡದಾಗತ್ತೆ ಅನ್ನುವಂಥದ್ದು ಮುಖ್ಯ. ಹಾಗಾಗಿ ಒಂದು ಸಣ್ಣ ಕಿಡಿ ಇಡೀ ಮನೆಯನ್ನೇ ಸುಡಬಹುದು. ಒಂದು ಹನಿ ವಿಷ ಒಂದು ಜೀವವನ್ನೇ ಕೊಲ್ಲಬಹುದು. ಹಾಗೆ ಪುಟ್ಟ ವಿಚಾರಗಳು, ಇದನ್ನು ಈ ದಿನ ಬಹಳ ಗಹನವಾಗಿ ಯೋಚನೆ ಮಾಡುವಂಥ ಒಂದು ವಿಚಾರ ಶೈಲಿ ನಿಮ್ಮಲ್ಲಿದೆ. ಹಾಗೆ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭ ಇದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಆದಿ ಗುರುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ದತ್ತಾತ್ರೇಯರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆ ಬಹಳ ವಿಶೇಷತೆಗಳಿಂದ ಕೂಡಿರುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷೆಯಂತೆ ನಿಮಗೆ ಫಲಾಫಲಗಳು ಸಿಕ್ಕತ್ತೆ. ಅಂದರೆ ನೀವು ಅಂದುಕೊಂಡಂತೆ ಫಲಗಳು ಸಿಕ್ಕತ್ತೆ. ನೀವು ಎಲ್ಲಿ ಅನುಮಾನ ಪಡ್ತೀರೋ ಅಲ್ಲಿ ನಿಮಗೆ ಆ ಫಲ ರಿವರ್ಸ್ ಆಗಿರುತ್ತೆ. ಅಂದರೆ ನಷ್ಟಗಳನ್ನೇ ಅನುಭವಿಸುವಂಥದ್ದು ಇದೆ. ಹಾಗಾಗಿ ಒಳ್ಳೆಯದನ್ನೇ ಆಲೋಚನೆ ಮಾಡಿ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ. ಪಾಸಿಟಿವ್ ಆಗಿರಿ. ಪಾಸಿಟಿವ್ ರಿಸಲ್ಟ್ಸೇ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಒಂದು ಕಠಿಣವಾದಂತಹ ದಿನ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆಗಳನ್ನು ಒಂಟಿಯಾಗಿ ಧೈರ್ಯವಾಗಿ ಎದುರಿಸಬೇಕು. ಅಂಥ ಒಂದು ಧೈರ್ಯ ಇದೆ, ದಾಷ್ಟಿಕ ಇದೆ, ಆತ್ಮವಿಶ್ವಾಸ ಇದೆ. ಹಾಗಾಗಿನೇ ಕೆಲಸಗಳನ್ನು ಒಂಟಿಯಾಗಾದರೂ ಕೂಡ ಏಕಾಂಗಿಯಾಗಾದರೂ ಕೂಡ ಇದನ್ನು ಎದುರಿಸುವಂಥದ್ದು ಇದೆ. ಹಾಗೆ ಈ ದಿನ ಸಣ್ಣ ಮನಸ್ಸಿನವರ ಜೊತೆಯಲ್ಲಿ ಸ್ನೇಹ ಮಾಡಬೇಡಿ. ಏಕೆಂದರೆ ಈ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಬಹಳ ಬೇಗ ಉಂಟಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಬಹಳ ವಿಶೇಷ ರೀತಿಯಲ್ಲೇ ಇರಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗದ ಅವಕಾಶಗಳು ಬೇರೆ ಬೇರೆ ಸಿಕ್ಕುವಂಥದ್ದು ಇದೆ. ಇನ್ನು ದೈಹಿಕ ಮಾನಸಿಕವಾಗಿ ಒಂದು ಶಾಂತಿ ಸಮಾಧಾನ ಇರುವಂಥ ಸಂದರ್ಭ ತುಂಬ ಇದೆ. ಹಾಗೆ ಈ ದಿನ ಕೆಲವು ಸಮಸ್ಯೆಗಳಿಂದ ಇತರರ ಸಹಾಯದಿಂದ ಹೊರಬರುವಂಥದ್ದು ಕೂಡ ಇದೆ. ಒಟ್ಟಾರೆ ಪ್ರಯತ್ನಕ್ಕೆ ಮೀರಿದಂತಹ ಫಲ ಸಿಕ್ಕತ್ತೆ. ಇನ್ನು ಹೆಚ್ಚುವರಿ ಜವಾಬ್ದಾರಿಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ವ್ಯಾಪಾರ ವ್ಯವಹಾರದ ವಿಸ್ತರಣೆ ಆಗುತ್ತೆ. ಒಳ್ಳೆಯ ದಿನ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥವನು. ಹಾಗಾಗಿನೇ ಮಿಶ್ರ ಫಲಗಳನ್ನು ಈ ದಿನ ಕಾಣಬೇಕಾಗತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಮುನ್ಸೂಚನೆಗಳು ಸಿಕ್ಕತ್ತೆ, ಏನೋ ಒಂದು ಸಿಂಪ್ಟಮ್ಸ್ ಸಿಕ್ಕತ್ತೆ, ಇಲ್ಲಿ ನಷ್ಟ ಆಗತ್ತೆ, ಇಲ್ಲಿ ಅಪಾಯ ಇದೆ, ಇಲ್ಲಿ ಸಮಸ್ಯೆ ಇದೆ, ಅಂತಹ ಜನರು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರಗಳ ಮುನ್ಸೂಚನೆಯನ್ನು ನೀವು ಈ ದಿನ ಗಮನಿಸಬೇಕು. ಅದನ್ನು ನಿಮ್ಮ ಅನುಭವಕ್ಕೆ ಆಧರಿಸಿ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಮುಂದೆ ಹೋದರೆ ನಿಮಗೆ ನಷ್ಟ ಕಟ್ಟಿಟ್ಟ ಬುದ್ಧಿ ಈ ದಿನ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಕೆಲವೊಂದು ಅನಿರೀಕ್ಷಿತ ಖರ್ಚುಗಳನ್ನು ತರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಖರ್ಚಿಗೂ ಕೂಡ ಈ ದಿನ ನೀವು ಸಿದ್ಧರಾಗಬೇಕು. ಆದರೆ ಆದಾಯ ಮಾತ್ರ ಇದ್ದಷ್ಟೇ ಇರುತ್ತೆ. ಇನ್ನು ಕೆಲವು ಕೆಲಸ ಕಾರ್ಯಗಳು ತುಂಬ ಮಂದಗತಿಯಲ್ಲಿ ನಡೀತಾ ಇದೆ. ಇದು ನಿಮ್ಮ ತಾಳ್ಮೆಗೆ ಒಂದು ಚಾಲೆಂಜನ್ನು ತರುವಂಥದ್ದು. ಹಾಗಾಗಿ ಕೆಲಸಗಳನ್ನು ಮಧ್ಯಕ್ಕೆ ನಿಲ್ಲಿಸಿ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ನುವಂಥ ಮನಸ್ಸು ಕೂಡ ಆಗ್ತಾ ಇರುತ್ತೆ. ಹಾಗಾಗಿನೇ ಯಾವುದೇ ಒಂದು ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಈ ದಿನ ನಿಮಗೆ ತೊಂದರೆಗಳು ಜಾಸ್ತಿ ಇರುತ್ತೆ. ಹಾಗೆ ಅಧಿಕಾರಿಗಳ ಜೊತೆ ಕೂಡ ಈ ದಿನ ಸ್ವಲ್ಪ ನಿಧಾನವಾಗಿ ವ್ಯವಹಾರ ಮಾಡಬೇಕು. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಜೊತೆ ಕೂಡ ನಿಮ್ಮ ಮಾತು ತುಂಬ ಮಧುರವಾಗಿರಬೇಕು. ಮಾತಿನಿಂದಲೇ ಈ ದಿನ ತುಂಬ ಅನರ್ಥಗಳಾಗ್ಬಿಡುತ್ತೆ. ಆದಷ್ಟು ಮೌನವಾಗಿರುವಂಥದ್ದು ಕೂಡ ಉತ್ತಮ. ಇನ್ನು ವ್ಯವಹಾರದ ನಿರೀಕ್ಷೆಗಳೇನಿದೆ ಅದು ಅಷ್ಟೊಂದು ಲಾಭದಾಯಕವಾಗಿಲ್ಲ. ಇದ್ದುದರಲ್ಲೇ ತೃಪ್ತಿ ಪಡಬೇಕು. ಭಗವಂತನನ್ನು ಆರಾಧನೆ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ನೀವು ಸ್ಮರಣೆ ಮಾಡಿ, ದತ್ತಾತ್ರೇಯರನ್ನು ಈ ದಿನ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ, 8ನೇ ಮನೆ. ಹಾಗಾಗಿನೇ ಇದು ದುಸ್ಥಾನ. ಕೆಲವು ಸಾಹಸಗಳನ್ನೇ ಮಾಡಬೇಕಾಗತ್ತೆ. ಒಂದು ಪುಟ್ಟ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಹೆಣಗಾಡಬೇಕು. ಅದರಲ್ಲೂ ಕೆಲವರ ಸಹಕಾರದಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ವೃತ್ತಿ ವ್ಯವಹಾರಗಳಲ್ಲಿ ತುಂಬ ನಷ್ಟವನ್ನು ನೀವು ಅನುಭವಿಸುವಂಥದ್ದು ಕೂಡ ಇದೆ. ಹಣದ ವಿಚಾರದಲ್ಲಿ ಈ ದಿನ ನಿಮ್ಮ ಲೆಕ್ಕಾಚಾರ ತಲೆ ಕೆಳಗಾಗತ್ತೆ. ಕ್ಯಾಲ್ಕುಲೇಷನ್ ಸರಿ ಇಲ್ಲ ಈ ದಿನ. ಹಾಗಾಗಿನೇ ಸ್ವಲ್ಪ ನಷ್ಟ. ಎಲ್ಲೋ ಒಂದು ಕಡೆ ಸಾಲ ಮಾಡಬೇಕು. ಹೀಗಾಗಿ ಈ ದಿನದ ಪರಿಸ್ಥಿತಿ ಸ್ವಲ್ಪ ಹಿನ್ನಡೆಯನ್ನೇ ನಿಮಗೆ ತರುವಂಥದ್ದು. ಇನ್ನು ಈ ದಿನ ಉದ್ಯೋಗದಲ್ಲಿರುವಂಥವರು ನಿಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಮನೆಯ ಹೊರಗೆ ಸಮಸ್ಯೆಗಳು ಹೇಗಿದೆಯೋ ಮನೆಯ ಒಳಗೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ಖರೀದಿ ಆಗಲಿ, ಯಾವುದೇ ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ವಿಚಾರ ಆಗಲಿ, ಅದು ವೇಗವಾಗಿ ನಡೆಯುತ್ತೆ. ಆದರೆ ಸ್ವಲ್ಪ ಯೋಚನೆ ಮಾಡಿ. ಅನುಭವಸ್ಥರ ಮೂಲಕ ಈ ಪರ್ಚೇಸ್ ಏನಿದೆ ಅಥವಾ ಈ ಖರೀದಿ ಪ್ರಕ್ರಿಯೆ ಅದನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಕೆಲವೊಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಇದೆ. ಹಾಗಾಗಿ ನಿರೀಕ್ಷಿತ ರೀತಿಯಲ್ಲೇ ಈ ಡೆವಲಪ್ಮೆಂಟ್ಸ್ ಆಗುವಂಥದ್ದು. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾವುದೇ ಮೇಜರ್ ಡಿಸಿಷನ್ಗೆ ಈ ದಿನ ಕೈ ಹಾಕಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ತುಂಬ ಕಾನ್ಫಿಡೆನ್ಸ್ ಕೂಡ ಇದೆ, ಆತ್ಮವಿಶ್ವಾಸ ಇದೆ. ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವಿನಿಂದ ಕೆಲವೊಂದು ಮಹಾನ್ ಸಾಧನೆಯನ್ನು ಮಾಡುವಂಥದ್ದು, ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಈ ದಿನ ಮರುಚಾಲನೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಪೂರಕವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರದಲ್ಲೂ ಕೂಡ ಒಂದು ಲಾಭಾಂಶ ಅನ್ನುವಂಥದ್ದು ಇದೆ. ವ್ಯಾಪಾರದ ವಿಸ್ತರಣೆ ಇದೆ. ವ್ಯಾಪಾರ ಅಂದರೆ ಇಷ್ಟ ಆಗುತ್ತೆ. ಹಾಗಾಗಿನೇ ಅದನ್ನು ಯಾಕೆ ಎಕ್ಸ್ಟೆಂಡ್ ಮಾಡಬಾರ್ದು ಅನ್ನೋವಂಥ ಒಂದು ಆಲೋಚನೆ ಮನಸ್ಸಿಗೆ ಬರುತ್ತೆ. ಇನ್ನು ಈ ವಿವಾದಗಳೇನಾದರೂ ಇದ್ದರೆ ನಿಮ್ಮ ಜೀವನದಲ್ಲಿ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಸ್ವಲ್ಪ ಮುಂದೆ ಹೋಗುವಂಥದ್ದಿದೆ. ಒಂದು ಪ್ರಗತಿ ಇದೆ, ಒಂದು ಪಾಸಿಟಿವ್ ನೋಟ್ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಈ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದಿದೆ. ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಇನ್ನು ಮನೆಯಲ್ಲಿ
ಗೌರವ ಹೆಚ್ಚಾಗುವಂಥದ್ದು, ನಿಮ್ಮ ಮಾತಿಗೆ ಒಂದು ತೂಕ ಇದೆ, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇದೆ. ಹಾಗೆ ನೀವು ಮಾಡುವಂಥ ಕೆಲಸದ ಸ್ಟೈಲೇ ಬೇರೆ ರೀತಿ ಇರುವಂಥದ್ದು. ಹಾಗಾಗಿ ಬೇರೆಯವರನ್ನು ಕೂಡ ಈ ದಿನ ನೀವು ಆಕರ್ಷಿಸ್ತೀರಿ. ಬೇರೆಯವರ ಮಾತು, ನಿಮ್ಮ ಮಾತು ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಅನುಭವಕ್ಕೆ ಬರುವಂಥದ್ದಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ, ಶತ್ರುಸ್ಥಾನ. ಹಾಗಾಗಿ ಈ ದಿನ ಚಂದ್ರನಿಂದ ನಿಮಗೆ ಮನಸ್ಸಿಗೆ ಸಮಾಧಾನ. ಹಾಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿರಲಿ, ಶತ್ರುಗಳಿರಲಿ ಅಥವಾ ಯಾವುದೇ ಸಮಸ್ಯೆಗಳಿರಲಿ, ಅದನ್ನು ಬಹಳ ಚೆನ್ನಾಗಿ ನಿವಾರಣೆ ಮಾಡ್ಕೊಳ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ ನಿಮಗೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳು ಒಳ್ಳೆಯ ಫಲವನ್ನೇ ನೀಡುವಂಥ ಕಾಲ, ಸಕಾಲ ಇದು ನಿಮಗೆ. ಹಾಗೆ ಹಣಕಾಸಿನ ವಾತಾವರಣ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಇನ್ನು ಸಮಾಜದಲ್ಲಿ ಒಂದು ಗೌರವ ಪ್ರತಿಷ್ಠೆ ಹೆಚ್ಚಾಗುವಂಥದ್ದು ಇದೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಶುಭ ಲಾಭವನ್ನು ತರುವಂಥದ್ದು. ಕಾರ್ಯನಿಮಿತ್ತವಾಗಿ ಹೋಗುವಂಥ ಒಂದು ಪೂರ್ವ ಸಿದ್ಧತೆ ಏನಿದೆ ಅದು ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ನಿರೀಕ್ಷಿತ ಲಾಭ ಇದೆ. ಇನ್ನು ಈ ದಿನ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಚೇತರಿಕೆ ಇರುವಂಥ ಸಂದರ್ಭ ಇದೆ. ಆದರೆ ಈ ಹಣದ ವಿಚಾರದಲ್ಲಿ ಇತರರಿಗೆ ಮಾತು ಕೊಟ್ಟು ಸಂಕಷ್ಟಕ್ಕೆ ನೀವು ಗುರಿಯಾಗಬೇಡಿ. ಹಾಗಾಗಿ ನಿಮ್ಮ ಇತಿಮಿತಿಗಳನ್ನು ನೋಡಿಕೊಂಡೇ ನೀವು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಇನ್ನು ಈ ದಿನ ಯೋಜಿತ ಸಮಯಕ್ಕೆ ಯೋಜಿತ ರೀತಿಯಲ್ಲಿ ಸೌಲಭ್ಯಗಳು ನಿಮಗೆ ಸಿಕ್ಕತ್ತೆ. ಬಹಳ ಕಂಫರ್ಟ್ ಝೋನಲ್ಲಿರ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ, ಹಾಗೆ ದತ್ತಾತ್ರೇಯರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಮಿಶ್ರ ಫಲಗಳು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗುವಂಥದ್ದು ಇದೆ. ಇನ್ನು ಕೆಲವು ಕೆಲಸಗಳ ಬಗ್ಗೆ ನಿಮಗೆ ಅರಿವಿಲ್ಲ, ಆದರೂ ಕೆಲಸವನ್ನು ಆರಂಭ ಮಾಡಿಬಿಡ್ತೀರಿ. ಮಧ್ಯದಲ್ಲಿ ಸ್ವಲ್ಪ ತೊಂದರೆಗೆ ಒಳಗಾಗುವಂಥದ್ದು ಇದೆ. ಆಗ ನಿಮಗೆ ನಿಮ್ಮ ಬಂಧುಗಳ ಅಥವಾ ಮಿತ್ರರ ಒಂದು ಸಹಕಾರ ಬೇಕಾಗತ್ತೆ. ಹಾಗಾಗಿನೇ ಎಡವಟ್ಟಾದಾಗಲೇ ನೀವು ಸಹಕಾರಕ್ಕೆ ಬೇರೆಯವರನ್ನು ನಿರೀಕ್ಷೆ ಮಾಡುವಂಥದ್ದು. ಇಲ್ಲಾಂದರೆ ಸ್ವತಂತ್ರವಾಗಿ ಮುಂದುವರಿಸ್ಬಿಡ್ತೀರಿ ಕೆಲಸನ. ಆದರೆ ಈ ದಿನ ಮಾತ್ರ ಬೇರೆಯವರ ನೆರವಿನೊಂದಿಗೆ ಕೆಲಸಗಳು ಪೂರ್ಣ ಆಗಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರಗಳು ತುಂಬ ನಿರಾಶಾದಾಯಕವಾಗಿರುವಂಥದ್ದು. ಅಷ್ಟೊಂದು ನಿಮಗೆ ಒಂದು ಹೋಪ್ಸನ್ನು ಕೊಡಲ್ಲ. ಹಾಗಾಗಿನೇ ಯಾವುದೇ ಒಂದು ದೊಡ್ಡ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಇನ್ನು ಪರಿಸ್ಥಿತಿಗಳು ನಿಮಗೆ ಅನುಕೂಲ ಇಲ್ಲ. ಇಲ್ಲಿ ತಣ್ಣೀರನ್ನು ಕೂಡ ಆರಿಸಿಕೊಂಡು ಕುಡಿಬೇಕು ಅನ್ನೋವಂಥ ಒಂದು ಪರಿಸ್ಥಿತಿ ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಹಿತಶತ್ರುಗಳು ನಿಮ್ಮ ಮೇಲೆ ಎರಗುವಂಥದ್ದು, ನಿಮ್ಮ ಮೇಲೆ ಹಾರಿ ಬೀಳುವಂಥದ್ದು ಇದೆ. ಹಾಗಾಗಿ ತಪ್ಪುಗಳನ್ನು ಮಾಡಬೇಡಿ. ನೀವು ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಆಗಿ ಈ ದಿನ ಇರಬೇಕು. ಅಂಥ ಒಳ್ಳೆಯ ಸದ್ವಿಚಾರಗಳನ್ನೇ ಆಲೋಚನೆ ಮಾಡಬೇಕು. ಹಾಗೆ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಯೋಗ, ಧ್ಯಾನ, ಈ ಒಂದು ಆಧ್ಯಾತ್ಮಿಕ ವಿಚಾರ ಇಂಥದ್ರ ಕಡೆ ಸ್ವಲ್ಪ ಗಮನ ಹರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರಿಸುವಂಥದ್ದು. ಎಲ್ಲ ಒಂದು ಕಡೆ ಬೇಸರ, ಜಿಗುಪ್ಸೆ ಕೂಡ ಈ ದಿನ ಇರುತ್ತೆ. ಯಾಕೆಂದರೆ ಕೆಲಸಗಳಾಗಿಲ್ಲ, ಬರಬೇಕಾದವರು ಬಂದಿಲ್ಲ, ಕೊಡಬೇಕಾದವರು ಕೊಟ್ಟಿಲ್ಲ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಕೂಡ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗಿಲ್ಲ, ಗ್ರಹಗತಿಗಳು ಚೆನ್ನಾಗಿಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಮೌನವಾಗಿ ಇದ್ಬಿಡಿ. ಭಗವಂತ ಏನು ಕೊಡ್ತಾನೋ ಅದೇ ಸಾಕು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿವಿದೆ ಜೀವನ. ಇದು ಆಲೋಚನೆ ಅದೇ ರೀತಿ ಇರುತ್ತೆ. ಎಲ್ಲ ಇದೆ, ಅದನ್ನು ಬಿಡ್ತೀರಿ. ಯಾವುದಿಲ್ಲ ಅದೇ ನಿಮಗೆ ಕೊರತೆಯಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಈ ದಿನ ಮನೆಯ ಹೊರಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ವರ್ತಿಸಬೇಕಾಗತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಕೂಡ ಈ ದಿನ ಅಲ್ಲಲ್ಲಿ ಕಾಣಿಸುತ್ತೆ. ಇನ್ನು ವಿಶೇಷವಾಗಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ವ್ಯಾಪಾರ ವ್ಯವಹಾರದ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ ಈ ದಿನ ನಿಮ್ಮ ಕೈ ಮೀರಿ ಹೋಗುತ್ತೆ. ಹಾಗಾಗಿನೇ ಮನಸ್ಸಿಗೆ ಸಮಾಧಾನ ಇರಬೇಕು ಅಂದರೆ ಈ ದಿನ
ಆ ಸಮಾಧಾನವನ್ನು ತರುವಂಥ ವಿಚಾರಗಳಲ್ಲೇ ನೀವು ತೊಡಗಿಸ್ಕೊಳ್ಬೇಕು. ಇನ್ನು ಈ ದಿನದಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಮಾಡುವಂಥ ಪ್ರಯಾಣ ಏನಿದೆ ಅದನ್ನು ಕೂಡ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಧೈರ್ಯದಿಂದ ಕೆಲಸಗಳನ್ನು ಮಾಡ್ತೀರಿ. ಎಲ್ಲೂ ಕೂಡ ಭಯ ಹೆದರಿಕೆ ಅನ್ನುವಂಥದ್ದು ಇಲ್ಲ. ಏಕೆಂದರೆ ಆ ಕ್ಷೇತ್ರ ನಿಮಗೆ ಗೊತ್ತಿದೆ, ಅದರ ಬಗ್ಗೆ ಒಂದು ಪರಿಚಯ ಇದೆ, ಅದು ನಿಮ್ಮ ಹಿಡಿತದಲ್ಲಿದೆ. ಹಾಗಾಗಿಯೇ ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ. ಇನ್ನು ಕೌಟುಂಬಿಕ ವಿಚಾರಗಳಲ್ಲಿ ಸ್ವಂತ ಆಲೋಚನೆಗಳು ಕಾರ್ಯರೂಪಕ್ಕೆ ಬರುವಂಥದ್ದಿದೆ. ಅಂದರೆ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ, ಅದಕ್ಕೆ ಕುಟುಂಬಸ್ಥರ ಸಂಪೂರ್ಣವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ. ಹೀಗೆ ಈ ದಿನ ಬೆಲೆ ಬಾಳುವಂತಹ ವಸ್ತುವನ್ನು, ವಾಹನವನ್ನು, ಸ್ಥಿರಾಸ್ತಿಯನ್ನು ಕೊಂಡ್ಕೊಳ್ಬೇಕು ಅಥವಾ ಮಾರಾಟ ಮಾಡಬೇಕು, ಇಂಥ ವಿಚಾರಗಳಲ್ಲೂ ಕೂಡ ನೀವು ಎಣಿಸಿದಂತಹ ಒಂದು ಫಲಿತಾಂಶ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇರುತ್ತೆ. ವಿದ್ಯಾರ್ಥಿಗಳಿಗೂ ಟೈಮ್ ಚೆನ್ನಾಗಿದೆ. ಆದರೆ ಸ್ನೇಹಿತರಿಂದ ಈ ದಿನ ತಪ್ಪು ಮಾಡುವಂತಹ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ವಿಶೇಷವಾಗಿ ಸ್ತ್ರೀಯರಿಗೆ ಈ ದಿನ ಉತ್ಸಾಹದಾಯಕವಾಗಿರುವಂಥ ದಿನ. ಮನೆಯನ್ನು, ಕುಟುಂಬವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕು, ಅದರಿಂದಲೇ ತೃಪ್ತಿ ಅನ್ನುವಂಥದ್ದನ್ನು ಈ ದಿನ ನಿಮ್ಮ ಅನುಭವದಿಂದ ಕಂಡುಕೊಳ್ಳುವಂಥ ದಿನ. ಒಟ್ಟಾರೆ ಈ ದಿನ ನೀವು ಏನೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದೆ. ಅದರಲ್ಲಿ ಬರುವಂಥ ಫಲಗಳನ್ನು ಬಹಳ ಚೆನ್ನಾಗಿ ಸ್ವೀಕರಿಸ್ತೀರಿ, ತುಂಬ ಪಾಸಿಟಿವ್ ಆಗಿರ್ತೀರಿ, ಅಷ್ಟೇ ಪ್ರಾಕ್ಟಿಕಲ್ ಆಗೂ ಇರ್ತೀರಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳನ್ನು ಆರಾಧನೆ ಮಾಡಿ. ಗುರು ದತ್ತಾತ್ರೇಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ತ್ರಿಮೂರ್ತಿಗಳ ಶಕ್ತಿ ನಿಮಗೆ ಈ ದಿನ ಸಿಕ್ಕತ್ತೆ. ಅದರಿಂದ ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.